ಸೆಪ್ಟೆಂಬರ್ 8ರಿಂದ 21ನೇ ತಾರೀಕಿನವರೆಗೆ ಪಿತೃಪಕ್ಷಗಳು ಏರ್ಪಡುತ್ತವೆ. ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಹಾಗಾದರೆ ಆ ತಪ್ಪುಗಳು ಏನು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವರ್ಷ ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 21ರವರೆಗೆ ಮಹಾಲಯ ಪಕ್ಷಗಳು ಏರ್ಪಟ್ಟಿವೆ. ಇದನ್ನೇ ಪಿತೃಪಕ್ಷಗಳು ಎಂದು ಹೇಳುತ್ತಾರೆ. ಈ 15 ದಿನ ತುಂಬಾ ಮುಖ್ಯವಾದವು. ಈ ಪಿತೃಪಕ್ಷದಲ್ಲಿ 15 ದಿನಗಳ ಕಾಲ ಪಿತೃಲೋಕದಲ್ಲಿ ಇರುವ ನಿಮ್ಮ ಪೂರ್ವಿಕರು ಭೂಮಿಯ ಮೇಲೆ ಬರುತ್ತಾರೆ. ಹಾಗಾಗಿ ಈ ಮಹಾಲಯ ಪಕ್ಷದಲ್ಲಿ ತಪ್ಪದೆ ನಿಮ್ಮ ಪೂರ್ವಿಕರಿಗೆ ಪಿಂಡ ಪ್ರದಾನಗಳನ್ನು ಸಮರ್ಪಿಸಿ ತರ್ಪಣಗಳನ್ನು ಬಿಡಬೇಕು. ಆಗ ಮಾತ್ರವೇ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು ಆಗುತ್ತದೆ. ಈ ಮಹಾಲಯ ಪಕ್ಷದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು, ಮಾಡಬಾರದ ತಪ್ಪುಗಳು ಏನು, ಸತ್ತು ಹೋಗಿರುವ ನಿಮ್ಮ ಪೂರ್ವಿಕರಿಗೆ ಪಿಂಡ ಪ್ರದಾನಗಳು ಹೇಗೆ ಸಮರ್ಪಿಸಬೇಕು ಮತ್ತು ಪಿಂಡ ಪ್ರದಾನಗಳನ್ನು ಸಮರ್ಪಿಸಲು ಸಾಧ್ಯವಾಗದೇ ಇರುವವರು ಏನು ಮಾಡಬೇಕು, ಹೀಗೆ ಎಷ್ಟೋ ವಿಷಯಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 8ರಿಂದ 21ರವರೆಗೆ 15 ದಿನಗಳ ಕಾಲ ಮಹಾಲಯ ಪಕ್ಷ ಉಂಟಾಗಿದೆ. ಈ ಮಹಾಲಯ ಪಕ್ಷಗಳು ಅಂದರೆ ನಮ್ಮ ಪಿತೃದೇವತೆಗಳಿಗೆ ತುಂಬ ಇಷ್ಟವಾದಂತಹ ಕಾಲ. ಈ ಮಹಾಲಯ ಪಕ್ಷದಲ್ಲಿ 15 ದಿನ ಸತ್ತು ಹೋಗಿರುವ ನಿಮ್ಮ ಪಿತೃದೇವತೆಗಳು ಪ್ರತಿದಿನ ಆಹಾರವನ್ನು ಕೋರಿಕೊಳ್ಳುತ್ತಾರೆ. ಆದರೆ ಸಾಧಾರಣವಾಗಿ ನಮ್ಮ ಪೂರ್ವಿಕರು ಸತ್ತು ಹೋದ ದಿನ ಅವರಿಗೆ ಇಷ್ಟವಾದ ಆಹಾರವನ್ನು ಸಮರ್ಪಿಸಿ ನಮ್ಮ ಪಿತೃದೇವತೆಗಳಿಗೆ ನಮಸ್ಕಾರ ಮಾಡಿಕೊಳ್ಳುತ್ತಾರೆ. ಅದೇ ವಿಧವಾಗಿ ಈ ಮಹಾಲಯ ಪಕ್ಷದಲ್ಲಿ ಕೂಡ ಸತ್ತು ಹೋದವರ ನಿಮ್ಮ ಪೂರ್ವಿಕರನ್ನು ತಪ್ಪದೇ ಪೂಜಿಸಬೇಕು. ಆಗ ಮಾತ್ರವೇ ಅವರ ಆತ್ಮಕ್ಕೆ ಶಾಂತಿ ಕಲಗಿ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಹಾಗೇನೆ 7 ತರಗಳ ಕುಟುಂಬಗಳಿಗೆ ಯಾವುದೇ ಸಮಸ್ಯೆ ಇರದೆ ಇರುತ್ತಾರೆ. ಈ ಮಹಾಲಯ ಪಕ್ಷದಲ್ಲಿ ನಿಮ್ಮ ಪಿತೃದೇವತೆಗಳನ್ನು ಪೂಜಿಸದೆ ಹೋದರೆ ನಿಮ್ಮ ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳು ಏರ್ಪಡುತ್ತದೆ. ನಿಮ್ಮ ಕುಟುಂಬಕ್ಕೆ ಪಿತೃದೋಷ ಏರ್ಪಡುತ್ತದೆ. ಪೂರ್ವಿಕರು ಸತ್ತು ಹೋದ ತಿಥಿಯನ್ನು ಆಧಾರದ ಮೇಲೆ ಈ ಮಹಾಲಯ ಪಕ್ಷದಲ್ಲಿ ನಿಮ್ಮ ಪೂರ್ವಿಕರಿಗೆ ಪಿಂಡ ಪ್ರದಾನ ಸಮರ್ಪಿಸಿ ತರ್ಪಣ ಬಿಡಬೇಕು. ತಿಥಿಯ ಆಧಾರದ ಮೇಲೆ ಸಾಧ್ಯವಾಗಲಿಲ್ಲ ಅಂದರೆ ಈ ಮಹಾಲಯ ಪಕ್ಷದಲ್ಲಿ ಕೊನೆಯ ದಿನ ಅಂದರೆ ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ದಿನ ಪಿತೃದೇವತೆಗಳನ್ನು ತಪ್ಪದೆ ಪೂಜಿಸಬೇಕು. ಪಿಂಡ ಪ್ರದಾನಗಳನ್ನು ಸಮರ್ಪಿಸದೆ ಹೋದರೂ ಅವರಿಗೆ ಇಷ್ಟವಾದ ಆಹಾರವನ್ನು ಸಮರ್ಪಿಸಿ ಮನೆಯಲ್ಲಿರುವ ಎಲ್ಲರೂ ನಮಸ್ಕಾರ ಮಾಡಿಕೊಳ್ಳಿ. ಈ ರೀತಿ ಮಾಡುವುದರಿಂದ ಈ ವರ್ಷವೆಲ್ಲ ನಿಮ್ಮ ಪಿತೃದೇವತೆಗಳು ಎಲ್ಲ ತೃಪ್ತಿ ಹೊಂದಿ ನಿಮ್ಮ ವಂಶಕ್ಕೆ ಸಕಲ ಐಶ್ವರ್ಯವನ್ನು ಪ್ರಸಾದಿಸುತ್ತಾರಂತೆ. ಇನ್ನು ಈ 15 ದಿನಗಳು ಅಂದರೆ ಸೆಪ್ಟೆಂಬರ್ 8ರಿಂದ 21ನೇ ತಾರೀಕಿನವರೆಗೆ ಎಂತಹ ಶುಭ ಕಾರ್ಯಗಳನ್ನು ನೆರವೇರಿಸಬಾರದು. ಮುಖ್ಯವಾಗಿ ಹೊಸ ರೀತಿಯ ಕೆಲಸಗಳನ್ನು ಪ್ರಾರಂಭಿಸಬಾರದು. ಗೃಹ ಪ್ರವೇಶ ಹಾಗೇನೆ ಬಾಡಿಗೆ ಮನೆಗೆ ಹೋಗುವುದು ಮಾಡಬಾರದು. ಏಕೆಂದರೆ ಈ ಪಿತೃಪಕ್ಷಗಳನ್ನು ಕೆಟ್ಟ ದಿನಗಳಾಗಿ ಪರಿಗಣಿಸುತ್ತಾರೆ. ಹಾಗಾಗಿ 15 ದಿನಗಳ ಕಾಲ ಮನೆಯಲ್ಲಿ ಎಂತಹ ಶುಭ ಕಾರ್ಯಗಳನ್ನು ನಿರ್ವಹಿಸಬಾರದು. ಹಾಗೇನೆ ಹೊಸ ಬಟ್ಟೆಗಳನ್ನು ಖರೀದಿಸುವುದು, ಹೊಸ ವಸ್ತುಗಳನ್ನು ಖರೀದಿಸುವುದು ಮಾಡಬಾರದು. ಹಾಗೇನೆ ಕೂದಲನ್ನು ಕತ್ತರಿಸುವುದು ಯಾವುದು ಮಾಡಬಾರದು. ಉಗುರು ಕತ್ತರಿಸುವುದು, ಗಡ್ಡ ತೆಗೆಸುವುದು ಮಾಡಬಾರದು. ಈ ಪಿತೃಪಕ್ಷದಲ್ಲಿ ನಿಮ್ಮ ಕುಟುಂಬದಲ್ಲಿ ಮರಣಿಸಿರುವ ತಾತ ಮುತ್ತಾತರನ್ನು ನೆನೆಸಿ ಆಹಾರವನ್ನು ಸಮರ್ಪಿಸಿ ಹಸಿವನ್ನು ತೀರಿಸುವುದೇ ಈ ಪಿತೃಪಕ್ಷದ ಮುಖ್ಯ ಉದ್ದೇಶ. ಹಾಗಾಗಿ ಈ 15 ದಿನಗಳ ಕಾಲ ತಪ್ಪದೆ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯ ಮುಂದೆ ದಕ್ಷಿಣ ಮುಖವಾಗಿ ನಿಂತು ಆಕಾಶದ ಕಡೆ ನೋಡುತ್ತಾ ನಿಮ್ಮ ಪಿತೃದೇವತೆಗಳಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು. ಹಾಗೇನೆ ನೀವು ತಯಾರಿಸಿದ ಆಹಾರದಲ್ಲಿ ಸ್ವಲ್ಪ ಭಾಗದ ಆಹಾರವನ್ನು ತೆಗೆದು ಇಡಬೇಕು. ನೀವು ತೆಗೆದಿಟ್ಟಿರುವ ಆಹಾರವನ್ನು ತಪ್ಪದೆ ನಿಮ್ಮ ಪೂರ್ವಿಕರು ಸ್ವೀಕರಿಸುತ್ತಾರೆ. ಏಕೆಂದರೆ ಈ 15 ದಿನಗಳ ಕಾಲ ತಮ್ಮ ಮನೆಯ ವಾರಸುದಾರರನ್ನು ನೋಡಲು ನಿಮ್ಮ ಪಿತೃಲೋಕದಲ್ಲಿರುವಂತಹ ನಿಮ್ಮ ಪಿತೃಗಳು ನಿಮ್ಮ ಮನೆಗೆ ಬರುತ್ತಾರೆ. ನಿಮ್ಮ ಪೂರ್ವಿಕರು ಎಲ್ಲರೂ
ಭೂಮಿಯ ಮೇಲೆ ಬಂದು ನಿಮ್ಮ ಮನೆಯ ಸುತ್ತ ತಿರುಗುತ್ತಾ ಇರುತ್ತಾರೆ. ಹಾಗಾಗಿ ಈ 15 ದಿನಗಳ ಕಾಲ ನಿಮ್ಮ ಮನೆಯ ಮುಂದೆ ಬರುವ ಕಾಗೆಗಳಿಗೆ ತಪ್ಪದೇ ಇಡಬೇಕು. ಈ ಪಿತೃಪಕ್ಷದಲ್ಲಿ 15 ದಿನಗಳ ಕಾಲ ಕಾಗೆಗಳಿಗೆ ಹಾಗೇನೆ ಬೀದಿ ನಾಯಿಗಳಿಗೆ ಆಹಾರವನ್ನು ಇಟ್ಟರೆ ನಿಮ್ಮ ಪೂರ್ವಿಕರ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರುತ್ತದೆ. ಇನ್ನು ರಾತ್ರಿ ಸಮಯದಲ್ಲಿ ಕೂಡ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಸ್ವಲ್ಪ ಆಹಾರ ಇರುವ ಹಾಗೆ ನೋಡಿಕೊಳ್ಳಬೇಕು. ನಿಮ್ಮ ಪೂರ್ವಿಕರ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಬೇಕು ಅಂದರೆ ಈ ಮಹಾಲಯ ಪಕ್ಷದಲ್ಲಿ ಪ್ರತಿದಿನ ಸಾಯಂಕಾಲ ಸ್ನಾನ ಮಾಡಿ ನಿಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಒಂದು ಚಿಕ್ಕ ದೀಪವನ್ನು ಬೆಳಗಿಸಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪೂರ್ವಿಕರನ್ನು ಸ್ಮರಿಸಿಕೊಳ್ಳಿ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.